ನಾವು ಒಂದು ಡಿಫ್ರೆಂಟ್ ಕಂಪನಿ. ನಾವು ಸಾಲ ತಗೊಳಲ್ಲ, ಬ್ಯಾಂಕ್ ಲೋನ್, ಪ್ರೈವೇಟ್ ಲೋನ್, ಇನ್ವೆಸ್ಟರ್ ಲೋನ್ ಏನು ತಗೊಂಡಿಲ್ಲ. ನಾವು ಕನಸು ಮಾಡ್ತಿರೋದು. ಅದು ಎಷ್ಟೋ ಜನರು ಗ್ರಾಹಕರು ಅದು ತಗೊಂಡವರು ಆ ಕನಸಿನ ಮೇಲೆ ಬಂದು ನಮ್ಗೆ ದುಡ್ಡು ಕೊಡ್ತಾರೆ. ಅದ್ರ ಮೇಲೆ ನಾವು ಲೋನ್ ತಗೊಂಡು ಕನ್ಸ್ಟ್ರಕ್ಷನ್ ಲೋನು, ಈ ಲೋನು, ಆಳು ಮೂಳು ತಗೊಂಡ್ರೆ ಕೋವಿಡ್ ಸಮಯದಲ್ಲಿ ಎಲ್ಲರೂ ಜನರನ್ನ ಕಳಿಸ್ತಾ ಇದ್ರು. ನಾನು ರೆಕ್ರೂಟ್ಮೆಂಟ್ ಮಾಡಿದೆ, ಬೋನಸ್ ಕೊಟ್ಟೆ, ಇನ್ಕ್ರಿಮೆಂಟ್ ಕೊಟ್ಟೆ ಸ್ಟಾಫ್ಗೆ. ಕೋವಿಡ್ ಬಂತು ಅಂತೇಳಿ ನಮ್ಮ ಸ್ಟಾಫ್ಗಳಿಗೆ ನಾವು ಸ್ಯಾಲ್ರಿ ಕೊಡಲ್ಲ. ಹಾಗಾದ್ರೆ ಎಂತ ಗಣ್ಯ ಬಿಸ್ನೆಸ್ ಮ್ಯಾನ್ ನಾನು. ಅಷ್ಟು ನನಗೆ ನನ್ನ ಸ್ಟಾಫ್ನ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಎಷ್ಟು ಕಟ್ಟ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು. ಸೊ ಅವರು ನಮ್ಮನ್ನ ನಂಬ್ಕೊಂಡು ಬಂದಿದ್ದಾರೆ. ನಾವು ಒಂಥರ ದೊಡ್ಡ ಮರ ಇದ್ದಂಗೆ. ನಮಗೆ ನಮ್ಮ ಜೊತೆಗಿರೋನೇ ಕಾಪಾಡಕ್ಕಾಗಿಲ್ಲ ಅಂದ್ರೆ, ನಮ್ಮ ಸ್ಟಾಫ್ನೇ ಕಾಪಾಡಕ್ಕಾಗಿಲ್ಲ ಅಂದ್ರೆ ಮತ್ತೆ ನಾವು ಕಸ್ಟಮರ್ಸ್ ಹೆಂಗೆ ಕಾಪಾಡಕ್ಕಾಗುತ್ತೆ? ಸೊ ಆ ಸಮಯದಲ್ಲಿ ಬೋನಸ್, ಇನ್ಕ್ರಿಮೆಂಟ್ ಕೊಟ್ಟೆ. ನಾನು ಹೇಳಿದೆ, ಇದಪ್ಪ ಕೋವಿಡ್ ಬರುತ್ತೆ ಹೋಗುತ್ತೆ, ಒಬ್ಬ ಸ್ಟ್ರಾಂಗ್ ಬಿಸ್ನೆಸ್ ಮ್ಯಾನರ್ ಅದೆಲ್ಲ ಮಾಡಬೇಕು ಅಂತ.